ಹೊಸಕೋಟೆ ಪುರಸಭೆ ಮಾಜಿ ಅಧ್ಯಕ್ಷರು, ಅವಿಮುಕ್ತೇಶ್ವರ ಸ್ವಾಮಿ ದೇವಾಲಯದ ಮಾಜಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಆಗಿದ್ದಂತಹ ದಿವಂಗತ ತ್ಯಾಗರಾಜರವರ 65ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಕುಟುಂಬದ ವತಿಯಿಂದ 2,000 ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನ ವಿತರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಂಸದರಾದಂತಹ ಬಿಎನ್ ಬಚ್ಚೇಗೌಡರು, ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿವಿ ಬೈರೇಗೌಡರು, ಬಿಎಂಆರ್ಡಿಎ ಅಧ್ಯಕ್ಷರಾದಂತಹ ಕೇಶವಮೂರ್ತಿರವರು, ಸದಸ್ಯರಾದಂತಹ ಡಾಕ್ಟರ್ ಎಚ್.ಎಂ. ಸುಬ್ಬರಾಜರವರು, ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಸಿ ಜಯರಾಜರವರು ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ದಿನಸಿ ಕಿಟ್ಗಳನ್ನ ವಿತರಣೆ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಮಾಜಿ ಸಂಸದರಾದಂತಹ ಬಿಎನ್ ಬಚ್ಚೇಗೌಡರು ಮಾತನಾಡ್ತಾ, ಹೊಸಕೋಟೆಯಲ್ಲಿ ನಾನು ಅಭಿಮಾನವನ್ನ ಹೊಂದಿರುವಂತಹ ಕುಟುಂಬಗಳಲ್ಲಿ ತ್ಯಾಗರಾಜರವರ ಕುಟುಂಬವು ಒಂದಾಗಿತ್ತು. ಆದರೆ ಅವರ ನಿಧನ ನಮಗೆಲ್ಲ ಸಾಕಷ್ಟು ನೋವನ್ನ ತಂದಿತ್ತು. ಇಲ್ಲಿರುವಂತಹ ಎಲ್ಲರೂ ಕೂಡ ಸಾಕಷ್ಟು ನೋವನ್ನ ಅನುಭವಿಸಿದ್ದಾರೆ. ಪ್ರತಿ ವರ್ಷ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಮಗ ಸುಭಾಷ್ ಗೌಡ ಸೇರಿದಂತೆ ಅವರ ಕುಟುಂಬ ವರ್ಗ ಸಹಸ್ರಾರು ಸಂಖ್ಯೆಯಲ್ಲಿ ಬಡವರಿಗೆ ದಿನಸಿ ಕಿಟ್ಗಳನ್ನ ವಿತರಣೆ ಮಾಡುವ ಕಾರ್ಯವನ್ನ ಮಾಡ್ತಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಸುಭಾಷ್ ಗೌಡರಿಗೆ ಮತ್ತಷ್ಟು ಸಮಾಜ ಸೇವೆ ಮಾಡುವಂತಹ ಶಕ್ತಿ ಭಗವಂತ ಕರುಣಿಸ್ಲಿ ಅಂತ ತಿಳಿಸಿದ್ರು. ಇವತ್ತು ತ್ಯಾಗರಾಜರವರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಮೊದಲಿಗೆ ನಾನು ಈಗ ಅವರು ನಿಧನರಾಗಿ 2.5 ವರ್ಷ ಆಯ್ತು. ಅವರು ನಿಧನರಾಗಿ ಇವತ್ತು ಅವರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಎಲ್ಲ ಮುಖಂಡರನ್ನ ಬರಮಾಡಿಕೊಂಡು ಪ್ರತಿ ವರ್ಷದಂತೆ ಇವತ್ತು ಇಲ್ಲಿರ್ತಕ್ಕಂಥವರಿಗೆ ಅವರ ಹೆಸರಿನಲ್ಲಿ ಸುಮಾರು 2,500 ಆಹಾರ ಕೊಡುವಂತ ಕಿಟ್ಗಳನ್ನ ಕೊಡುವಂತ ಪುಣ್ಯ ಕಾರ್ಯವನ್ನ ಮಾಡಿದ್ದಾರೆ. ಅವರ ಶ್ರೀಮತಿ ಸಾವಿತ್ರಮ್ಮನವರಿದ್ದಾರೆ, ಇಲ್ಲಿ ಅವ್ರ ಮಕ್ಕಳಿದ್ದಾರೆ, ಸಸಿಗಳಿದ್ದಾರೆ. ಸಾವಿತ್ರಮ್ಮನವರ ಅವರಿಗೆ ನಾನು ಆಶೀರ್ವಾದ ಮಾಡಿ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಸಾವಿತ್ರಮ್ಮನವರಿಗೆ ಹೇಳ್ತೀನಿ. ನಾನು ಇಲ್ಲಿ ಇವತ್ತು ಬಹಳ ಜನ ಅಭಿಮಾನಿಗಳೆಲ್ಲ ಸೇರಿದ್ದೇವೆ ನಾವು ವೇದಿಕೆ ಮೇಲೆ. ಇವತ್ತು ಸುಭಾಷ್ ಇಲ್ಲಿದ್ದಾರೆ, ಅವರ ಮಗ ಸುಭಾಷ್ ಇಲ್ಲಿದ್ದಾರೆ, ಅವರ ಮಗ. ಇವತ್ತು ಈ ದೊಡ್ಡ ಜವಾಬ್ದಾರಿಯನ್ನ ಎಲ್ಲ ವಹಿಸ್ಕೊಂಡು ನಿರ್ವಹಿಸ್ತಾ ಇರ್ತಕ್ಕಂಥ ಸುಭಾಷರಿಗೆ ದೀರ್ಘ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಹೊಸಕೋಟೆಯಲ್ಲಿ ತ್ಯಾಗರಾಜರವರ ನಿಧನ ಆದ್ಮೇಲೆ ತ್ಯಾಗರಾಜರವರು ಅವರ ಕುಟುಂಬ ದೊಡ್ಡ ಜವಾಬ್ದಾರಿಯನ್ನು ತಗೊಂಡು ಹೊಸಕೋಟೆಯಲ್ಲಿ ಅನೇಕ ಪ್ರಮುಖ ಕಾರ್ಯಗಳನ್ನ ನಿರ್ವಹಿಸ್ತಾರೆ ಅವರು. ಹಾಗೆ ಇವತ್ತು ಎಲ್ಲ ಅವರ ಅಣ್ಣಯ್ಯ ಇದ್ದಾರೆ, ಅವರ ಚಿಕ್ಕಪ್ಪ ಅವರು, ಇನ್ನು ಅವ್ರ ಕುಟುಂಬದ ಸದಸ್ಯರಿದ್ದಾರೆ. ನಾನು ಹೆಚ್ಚು ಸಮಯ ತೆಗೆದುಕೊಂಡಿಲ್ಲ. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾನು ಈ ಸಂದರ್ಭದಲ್ಲಿ ಹೇಳುವಂತಹದ್ದು, ಇವತ್ತು ಅವ್ರನ್ನ 3ನೇ ವರ್ಷದ ಏನು ಇವತ್ತು ಕಾರ್ಯ ಇದೆ, 65ನೇ ವರ್ಷದ ಹುಟ್ಟುಹಬ್ಬ. ಇದು 65ನೇ ವರ್ಷದ ಹುಟ್ಟುಹಬ್ಬ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಇದು ಆಘಾತ ಆಯ್ತು. ಯಾರಿಗೂ ತಿಳಿದೇ ಆಘಾತ ಆಯ್ತು. ಯಾರು ನಿರೀಕ್ಷೆ ಮಾಡಿರಲಿಲ್ಲ ಈಗ ಆಗ್ತದೆ ಅಂತೇಳಿ. ಅದಕ್ಕೆ ಸಾಕಷ್ಟು ನಾವು ನೋವನ್ನ ಎಲ್ಲರೂ ಅನುಭವಿಸಿದ್ದೀವಿ. ಒಳ್ಳೆ ವ್ಯಕ್ತಿ ಇದ್ದಂಥವರು ನಮ್ಮಲ್ಲಿಲ್ಲಲ್ಲ ಅಂತ ಬಹಳ ನೋವಾಗಿದೆ. ಇದರಲ್ಲಿ ನನಗೆ ಬಹಳ ಅಭಿಮಾನ ಇದ್ದಂಥ ಕುಟುಂಬ ಇದು. ಈ ಟೌನ್ನಲ್ಲಿ, ಈ ತಾಲೂಕಲ್ಲಿ ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡಿ ಜನಪರವಾಗಿ ಹೋರಾಟ ಮಾಡಿದಂಥವರು ಇವತ್ತಿಲ್ಲ. ಅವರ ಕುಟುಂಬ ಇವತ್ತು ನಮ್ಮ ಸುಭಾಷ್ ಅವರು ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ಅವ್ರನ್ನ ಶಕ್ತಿಯನ್ನು ಬರೆಸುವಂತಹದ್ದು, ಅಂದ್ರೆ ನಿಧನರಾದ ಶಕ್ತಿಯನ್ನು ಬರೆಸುವಂತಹದ್ದು ಭಗವಂತ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಾನು. ಭಗವಂತ ಕೊಡ್ಲಿ ಅಂತೇಳಿ ಇವತ್ತು ಪ್ರತಿ ವರ್ಷ ನಾನು ಭಾಗವಹಿಸ್ತೇನೆ ಈ ಕಾರ್ಯಕ್ರಮದಲ್ಲಿ. ಅವರು ಉಚಿತವಾಗಿ ಇವತ್ತೆಲ್ಲ ಇಲ್ಲಿ ಬಂದಿದ್ದಾರೆ. ಇಂಥವ್ರು ಅಂತವ್ರನ್ನಂತ ನಾನು ಹೇಳೋದಿಲ್ಲ. ಅವರಿಗೆಲ್ಲ
ಫುಡ್ ಕಿಟ್ ಅಂತ, ಅಂದ್ರೆ ಆಹಾರದ ಕಿಟ್ ಅನ್ನ ಕೊಡುವಂತ ಕಾರ್ಯ 2,500 ಆಹಾರದ ಕಿಟ್ ಅನ್ನ ಕೊಡುವಂತ ಮಹತ್ ಕಾರ್ಯ ಈ ಕುಟುಂಬ ಮಾಡ್ತಾ ಇದೆ. ಯಾರು ಮಾಡಿಲ್ಲ, ಈ ಕುಟುಂಬ ಮಾತ್ರ ಅವರ ನೆನಪಿಗೋಸ್ಕರ ಈ ಕಾರ್ಯವನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಇವತ್ತು ನಾನು ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ತಾವೆಲ್ಲ ಬಂದಿರ್ತಕ್ಕಂಥ ಮಹಿಳೆಯರೇ ಜಾಸ್ತಿ ಬಂದಿದ್ದಾರೆ, ಪಾಪ ಕಷ್ಟದಲ್ಲಿರ್ತಕ್ಕಂಥವರು ಬಂದಿದ್ದಾರೆ. ಎಲ್ರಿಗೂ ಸಹಾಯ ಆಗಲಿ, ಒಳ್ಳೇದಾಗಲಿ, ಭಗವಂತ ನಿಮ್ಗೆಲ್ಲ ಒಳ್ಳೇದು ಮಾಡಲಿ ಅಂತೇಳಿ ಮಾಧ್ಯಮದವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.